ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತೇನು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳಲೇಬೇಕು. ಈಗಾಗಲೇ ನಾನು ಈ ಬಾಳೆ ಹೂವು ನಿಮಗೆ ಗೊತ್ತೇ ಇದೆ, ಇದರಿಂದ ಪತ್ರೊಡೆ ಮಾಡಿದ್ದೀನಿ, ಮತ್ತು ಅದರದ್ದು ಪಲ್ಯ ಮಾಡಿದ್ದೀನಿ, ಅದರ ತಂಬುಳಿ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಅದರಿಂದ ಚಟ್ನಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾವು ವಾರದಲ್ಲಿ ಒಂದ್ಸಲ ಆದರೂ ಈ ಬಾಳೆ ಹೂವಿನಿಂದ ಅದರ ಚಟ್ನಿ ಆಗಲಿ, ತಂಬುಳಿ ಆಗಲಿ, ಪಲ್ಯ ಆಗಲಿ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅಷ್ಟೇ ಅಲ್ಲ, ಮಕ್ಳಿಗೂ ಕೂಡ ಇದನ್ನು ಕೊಡಿ, ತುಂಬ ಒಳ್ಳೆಯದು. ಹಾಗಾದರೆ ಈ ಬಾಳೆ ಹೂವಿನ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಬಾಳೆ ಹೂವಿನಿಂದ ಏನೇನೆಲ್ಲ ಮಾಡ್ತಾರೋ ಅದನ್ನೆಲ್ಲ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಬನ್ನಿ, ಆಗಿದ್ರೆ ಬಾಳೆ ಹೂವಿನ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೌಮ್ಯ ಚಾನಲ್ಗೆ ಸ್ವಾಗತ. ನಾನು ಇವತ್ತೇನು ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಅಂದರೆ ಈ ಕುಂಡಿಗೆ ಅಂದರೆ ಬಾಳೆ ಹೂವು ಇದೆಯಲ್ಲ ಅದರದ್ದು ಚಟ್ನಿ ಫ್ರೆಂಡ್ಸ್. ಈಗಾಗಲೇ ನಾನು ಸುಮಾರು ಅದರಲ್ಲಿ ಬಾಳೆ ಹೂವಿನ ಪತ್ರೊಡೆ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ತಂಬುಳಿ ಆಗಿರ್ಬೋದು ಎಲ್ಲ ಮಾಡಿದ್ದೀನಿ. ಇದಿವಾಗ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಚಟ್ನಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಈಗಾಗಲೇ ಯಾರು ನನಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಮ್ಮ ಅತ್ತೆ ಅವರು ನನಗೆ ಈ ಕುಂಡಿಗೆನ ಹೆಚ್ಚಿಕೊಡ್ತಾ ಇದ್ದಾರೆ. ಇದನ್ನ ಹೆಚ್ಚಿ ಡೈರೆಕ್ಟಾಗೆ ನೀರಿಗೆ ಹಾಕೊಳ್ಬೇಕು ಫ್ರೆಂಡ್ಸ್. ನಾವು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ. ಈ ರೀತಿ ಫುಲ್ಲು ಹೆಚ್ಚಿ ಅವ್ರು ನನಗೆ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಕೂಡ ಮುಟ್ಟಿ, ನಾನು ಮಾಡೋ ಹೊಸ ವಿಡಿಯೋಗಳೆಲ್ಲ ನಿಮಗೆ ಸಿಕ್ಕತ್ತೆ. ನೋಡಿ, ಅವ್ರು ಫುಲ್ ಹೆಚ್ಚಿ ರೆಡಿ ಆಗಿದೆ. ಇದಿವಾಗ ರೆಡಿ ಆಗಿದೆ ಫ್ರೆಂಡ್ಸ್ ಹೆಚ್ಚಿರೋದು. ನಮ್ಗೆ ಇದಕ್ಕೆ ಏನೇನು ಬೇಕು ಅಂತ ಸಾಮಾನು ನೋಡ್ಕೊಳ್ಳೋಣ. ನಾನು ಒಂದು ಕಾಯಿ ತೊಗೊಂಡಿದ್ದೀನಿ, ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಬೇಕು, ಮತ್ತು 3 ಗುಂಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಅಂತ, ಉದ್ದಿನ ಬೇಳೆ 1 ಚಮಚ, ಒಂದು 1/4 ಚಮಚದಷ್ಟು ಧನ್ಯ, ಒಂದು 5ರಿಂದ 6 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ನೋಡಿ, ಈ ನಾವು ಕುಂಡಿಗೆ ಹೆಚ್ಚಿರ್ತೀವಲ್ಲ ಇದಕ್ಕೆ ಒಂದು 2-3 ಚಿಟಿಗೆ ಅಷ್ಟು ಸುಣ್ಣವ ಸೇರಿಸಿ ನೆನೆಸಿಡಬೇಕು ಫ್ರೆಂಡ್ಸ್. ಇವಾಗ ನಾವೊಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು ಒಣಮೆಣಸಿನ್ಕಾಯಿ ಮತ್ತು ಗುಂಡು ಮೆಣಸಿನ್ಕಾಯಿ ಎರಡನ್ನೂ ಸಹ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೇನೆ ಉದ್ದಿನಬೇಳೆ ಮತ್ತು ಧನ್ಯನೂ ಸೇರಿಸಿ ಹುರ್ಕೊಳ್ಬೇಕು. ನಾವು ಚೆನ್ನಾಗೆ ಹುರ್ಕೊಳ್ಳೋಣ ಇದನ್ನು. ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಇದನ್ನು ಕೂಡ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು. ನಾನು ನಿಮಗೆ ಕುಂಡಿಗೆಗೆ ಯಾಕೆ ಸುಣ್ಣ ಹಾಕಬೇಕು ಅಂತ ಹೇಳಿದ್ರೆ ಅದು ಕನರ ಎಲ್ಲ ಬಿಡುತ್ತೆ ಅಂತ ಅದಕ್ಕೆ ಸುಣ್ಣ ಹಾಕೋದು ಫ್ರೆಂಡ್ಸ್. ನೋಡಿ, ಇವಾಗ ಅದೆಲ್ಲ ಹುರಿದು ರೆಡಿಯಾಗಿದೆ. ನಾನು ಕಾಯಿ ತುರಿಗೆ ಅದನ್ನೆಲ್ಲ ಹಾಕೊಂಡಿದ್ದೀನಿ ಮಸಾಲೆ ಪದಾರ್ಥನ. ಇವಾಗ ನಾವು ಈ ಸುಣ್ಣ ಹಾಕಿ ಇಟ್ಟಿದ್ದ ನೀರಿನಿಂದ ತೊಳೆದು ಚೆನ್ನಾಗಿ ಒಂದು ತೂತಿರೋ ಪಾತ್ರೆಗೆ ಹಾಕೊಂಡಿದ್ದೀನಿ. ನೀರೆಲ್ಲ ಹೋಗಿಸಿದ್ದೀನಿ. ನಾನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ನೀರು ಹಾಕ್ಬೇಕು. ಇದಕ್ಕೆ ನೀರು ಹಾಕ್ಬಿಟ್ಟು ಇದನ್ನು ನಾವು ಬೇಯೋದಕ್ಕೆ ಇಡಬೇಕು ಫ್ರೆಂಡ್ಸ್. ಇದಿವಾಗ ನಾನು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದು ಚೆನ್ನಾಗೆ ಬೇಯಲಿ ಫ್ರೆಂಡ್ಸ್. ನಿಮಗೆ ಸುಣ್ಣ ಹಾಕಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಬೇಕಾದ್ರೆ ಮಜ್ಜಿಗೆ ಹಾಕಿ ಕೂಡ ಇದನ್ನು ಇದು ಮಾಡ್ಬೋದು. ನೀವು ಮಜ್ಜಿಗೆ ಬೇಕಾದ್ರೆ ಈ ರೀತಿ ಬೇಯುವಾಗ ಮಜ್ಜಿಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಬೋದು ಫ್ರೆಂಡ್ಸ್. ಆವಾಗ ಅದು ಕನರ್ ಬಿಡೋದಿಲ್ಲ, ಮತ್ತು ಕಲರು ಕೂಡ ಚೇಂಜ್ ಆಗೋದಿಲ್ಲ, ವೈಟಾಗೇ ಇರುತ್ತೆ, ಕಪ್ಪು ಕಲರ್ ಆಗೋದಿಲ್ಲ ಅದು. ಇವಾಗ ಇದು ಬೆಂದು ರೆಡಿ ಆಗಿದೆ ಫ್ರೆಂಡ್ಸ್. ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನಾವು. ತಣ್ಣಗಾದ್ಮೇಲೆ ನಾವು ರುಬ್ಕೊಳ್ಬೇಕು ಇದನ್ನು. ಮಸಾಲೆ ಎಲ್ಲ ರೆಡಿ ಇದೆ ಇವಾಗ ಐಟಮ್ಸು. ನೋಡಿ, ಇವಾಗ ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಕಾಯಿ ಮೆಣಸು ಎಲ್ಲ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಹಾಕೋಕೆ ಹೋಗಬೇಡಿ, ಫುಲ್ಲು ತಣ್ಣಗಾದ್ಮೇಲೆ ಹಾಕೊಳ್ಬೇಕು. ಇದು ಕುಂಡಿಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ನಾನು ಇದರಲ್ಲಿರೋ ನೀರನ್ನ ತೆಗೆದು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದ್ರೆ ನೀರಿರೋ ಅಷ್ಟೊತ್ತು ಬೇಗ ತಣ್ಣಗಾಗೋದಿಲ್ಲ. ಹಾಗಾಗಿ ನೀರು ತೆಗೆದು ಬೇರೆ ಇಟ್ಕೊಳ್ತಾ ಇದ್ದೀನಿ. ನಾನು ಆ ನೀರು ಚೆಲ್ಲೋದಿಲ್ಲ ಫ್ರೆಂಡ್ಸ್, ಅದನ್ನ ರುಬ್ಬಾಗ ಅದಕ್ಕೆ ಹಾಕೊಳ್ತೀನಿ ನಾನು. ಇದಿವಾಗ ಫುಲ್ಲು ತಣ್ಣಗಾಗಿ ರೆಡಿ ಆಗಿದೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಮತ್ತೆ ಇದಕ್ಕೆ ನಾವು ರುಬ್ಕೊಳ್ಬೇಕು ಇವಾಗ. ಆದರೆ ನಾನು ಹೇಳಿದ್ನಲ್ಲ, ನೀರನ್ನ ಯಾವುದೇ ಕಾರಣಕ್ಕೂ ಚೆಲ್ಲಬೇಡಿ. ಆ ನೀರಿನ ಇದಕ್ಕೆ ರುಬ್ಬಾಗಲೇ ಹಾಕೊಂಡು ಚೆನ್ನಾಗೆ ನುಣ್ಣಗೆ ರುಬ್ಕೊಳ್ಳಿ ಫ್ರೆಂಡ್ಸ್. ನಾವು ಚಟ್ನಿ ಎಲ್ಲ ಎಷ್ಟು ಚೆನ್ನಾಗಿ ರುಬ್ಕೊಳ್ತೀವಿ ಅದೇ ರೀತಿಯಾಗಿ ರುಬ್ಕೋಬೇಕು. ನಾನಿವಾಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ರುಬ್ಬಿ ರೆಡಿ ಆಗಿದೆ ಇದನ್ನ ನಾವು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮಿಕ್ಸಿಗೆ ಒಂಚೂರು ನೀರು ಹಾಕ್ಬಿಟ್ಟು ಆ ನೀರು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಇವಾಗ ನಾವೊಂದು ಒಗ್ಗರಣೆ ಹಾಕಲೇಬೇಕಲ್ವಾ ಫ್ರೆಂಡ್ಸ್. ಒಗ್ಗರಣೆಗೆ ನಮಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬಾಣಲೆನಲ್ಲಿ 1-2 ಚಮಚ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಈ ಥರ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಒಂದು ಒಣಮೆಣಸಿನ್ಕಾಯಿ, ಒಂದು 10-15 ಎಲೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದು ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ನಾವಿವಾಗ ಚಟ್ನಿಗೆ ಹಾಕೊಳ್ಳೋಣ. ಘಮ ಘಮ ಅಂತ ಕುಂಡಿಗೆ ಚಟ್ನಿ ರೆಡಿ ಆಗಿದೆ ಫ್ರೆಂಡ್ಸ್. ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ. ಇವನ್ ನೀವು ರೈಸ್ ಜೊತೆ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಆರೋಗ್ಯಕರವಾದ ಕುಂಡಿಗೆ ಚಟ್ನಿ ರೆಡಿ ಆಗಿದೆ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣೋ ಬೆಲ್ ಐಕಾನ್ ಮುಟ್ಟಿದ್ರೆ ನಾನು ಮಾಡೋ ಹೊಸ ವಿಡಿಯೋಗಳೆಲ್ಲ ನಿಮಗೆ ಸಿಕ್ಕತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಕುಂಡಿಗೆ ಚಟ್ನಿ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ದಯವಿಟ್ಟು ಮಿಸ್ ಮಾಡ್ದಿರಾ ಒಂದ್ಸಲ ಟ್ರೈ ಮಾಡಿ. ಅಷ್ಟೇ ಅಲ್ಲ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೋಡಿ, ರೈಸ್ ಜೊತೆ ತಿಂತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು. ನಿಮಗೆ ಖಾರ ಬೇಕು ಅನ್ಸಿದ್ರೆ ಜಾಸ್ತಿ ಖಾರ ಹಾಕೋಬಹುದು ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ.